ನೋಡಿ ನಿಮಗೆ ಏನೋ ಒಂದು ಐಡಿಯಾ ಬರಲಿ ಅಂತ ಹೇಳ್ತೀನಿ. ಒಂದು ಥರದ್ದು ಕೌಜ್ಗ ಅದು ಒಂದೇ ಥರ ಆಗ್ತದೆ. ನಿಮಗೆ ಹೋದ ಒಂದು ಸಲ ಹೇಳಿದ್ದೀನಿ ನಾನು, ಆದರೂ ಏನಪ್ಪ ಇನ್ನೊಂದು ಸಲ ಹೇಳ್ತೀನಿ. ಈ ಕೌಜ್ಗ ಒಂದೇ ಇದ್ರದ್ದು. ಇದರಿಂದ ಮರಿ ಬರೋವು ಕೌಜ್ಗ ಮುಂದದು ಇದೇ ಥರ ಆಗ್ತವೆ. ಅದು ಹೆರಿಡಿಟ್ರಿ, ಅದು ಏನೋ ಅದ್ರ ವಂಶ ಪಾರಂಪರಿಕ, ಅದು ಹಿಂಗಾಗುತ್ತೆ. ಅಂದ್ರೆ ಒಂದು 7 ದಿವಸದಲ್ಲಿ ಕೌಜ್ಗ ಇದು 6 ತತ್ತಿ ಹಾಕ್ಯದ. ಇವು ನೀಲಿ ಅದಾವ ನೋಡ್ರಿ, ಇವು ಏನಂತ ಇದು 5 ತತ್ತಿ ಹಾಕ್ಯಾವನಿದು. ಇದೆಲ್ಲ ಇದು ಬೇರೆ ಇದು. ಇದು 6 ಆಯ್ತು ಒಂದು ಕೌಜ್ಗದ್ದು. ಇದು 4 ನೀವು 4 ಒಂದು ಕೌಜ್ಗದ್ದು. ಇವೇನು 2 ಉಳಿದ ಕೌಜ್ಗದ್ದು. 7 ದಿವಸದಲ್ಲಿ 7 ಹಾಕಿದ್ರು ಸಹಿತ 7 ಹಾಕಲ್ಲಿ 28 ಆಗಬೇಕಾಯ್ತು. ಹಾಕಿಲ್ಲ ಅಂದರೆ ಈ ಕೌಜ್ಗ 1 ಕಡಿಮೆ ಹಾಕ್ಯದೆ, ಈ ಕೌಜ್ಗ 3 ಕಡಿಮೆ ಹಾಕ್ಯದೆ, ಇದರಲ್ಲಿ ಒಂದಿಷ್ಟು ಕಡಿಮೆ ಹಾಕ್ಯಾವ. ಒಂದು ನಿಮಗೆ ಅದೇನು ಮತ್ತೊಂದು ಇದರಲ್ಲಿ ವಿಡಿಯೋದಲ್ಲಿ ಹೇಳ್ದಂಗೆ ಏನು ರೆಕಾರ್ಡ್ ಮಾಡ್ದಂಗೆ ಅದು ಕಳುವಾಯಿತು. ಇಲ್ಲಿ ಇಟ್ಟಿದ್ವಿ, ಏನೋ ಇಲಿ ಹೋಯ್ತು, ಹಾವು ಹೋಯ್ತು, ಅಥವಾ ಮನುಷ್ಯರು ಇದ್ರು, ಅಥವಾ ಹೆಂಗೆ ಹೋಯ್ತು, ಒಂದು ನೆನಪು ನಾಪತ್ತೆ ಆಯ್ತು. ಅದು ಕಳೆದೇ ಹೋಯ್ತು, ಇಲಿ ತಿಂದದಂತ ತಿಳ್ಕೊಂಡೇವಿ ನಾವು. ಅಂದರೆ ಹೆಚ್ಚು ಕಡಿಮೆ ಒಂದು ಕೌಜಿಗೆ ಹಾಕ್ತಾನೇ ಇಲ್ಲ. ಇವು ದೊಡ್ಡ ಲೆಕ್ಕ ಹಾಕಿದ್ರೆ ಇದೇನೋ ಒಂದು ಇದ್ರದ್ದು ಅನಿಸುತ್ತೆ. ನೋಡಿ ಈ ಗ್ರೂಪಲ್ಲಿ ನಮ್ಗೆ 14 ಬರಬೇಕಾಗಿತ್ತು, 14 ಇಲ್ಲ. ಅವು ಎಷ್ಟಿದಾವೆ? ಬರೀ 6 ಇದಾವೆ. ಅಂದರೆ ಏನು 8 ತತ್ತಿ ಏನಪ್ಪ ಇದರಲ್ಲೇ ಕಡಿಮೆ ಆಯಿತು. 7 ತತ್ತಿ, ಯಾಕಂದ್ರೆ ಒಂದು ಕಳೆದದ್ದು ಒಂದು ಹಿಡಿದ್ಬಿಟ್ರೆ ಏನಾಗುತ್ತೆ ಅಂತಾರೆ 7 ತತ್ತಿ ಕಡಿಮೆ ಆಯಿತು. ಅದಿರಲಿ, ಈಗ ಮಾರ್ಕಿಂಗ್ ಮಾಡೋಣ. ಮಾರ್ಕಿಂಗು ನಾವು ಎಲ್ಲಿ ಮೇಲೂ ಮಾಡಲ್ಲ, ಕೆಳಗೂ ಮಾಡೋಲ್ಲ, ಸೈಡ್ ಮಾಡ್ತೀವಿ.